Madhva philosophy is not just Sarvamoola which we know. It is not Sarvamoola. As I rightly said, it is Veda, it is Mahabharata, it is Ramayana, it is Pancharatra, it is Bhagavata, it is Purana, it is Smriti. Everything is included in Madhva Shastra. When Madhva says, he has authored, he has written Sarvamoola, of course, no doubt about it. It is not only the Sarvamoola which we have to understand, but we have got to understand the Veda, Mahabharata, Ramayana, Purana, Pancharatra, and so on. So Madhvacharya's Sarvamoola is called as Upaya Grantha. They are called as Upaya Grantha. Upaya Grantha ಅಂದರೆ ಏನು? ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ತಾತ್ಪರ್ಯ ನಿರ್ಣಯದಂತಹ ಗ್ರಂಥಗಳು ನಿಮಗೆ ಸಹಾಯ ಮಾಡ್ತವೆ. ದಟ್ಸ್ ಆಲ್. ಮಧ್ವಾಚಾರ್ಯರ ಭಾಷ್ಯವಿದೆ, ಉಪನಿಷತ್ ಭಾಷ್ಯಗಳು, ಗೀತಾ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ. ಬ್ರಹ್ಮಸೂತ್ರಗಳ ಉಪನಿಷತ್ತಿನ ಗೀತೆಯ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಅವು ಸಹಾಯ ಮಾಡ್ತವೆ. ಮಧ್ವಾಚಾರ್ಯರ ಗ್ರಂಥಗಳು ಈಸ್ ನಾಟ್ ಅಲ್ಟಿಮೇಟ್. He never said that it is ultimate. Ultimate is Upanishad. Ultimate is Brahma Sutra. Ultimate is Mahabharata. So ಶಾಸ್ತ್ರ ಅಂದ್ರೆ ಏನು ಅಂದಾಗ ಮಧ್ವಾಚಾರ್ಯರೇ ಹೇಳುವಂತೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಮಹಾಭಾರತ, ಪಂಚರಾತ್ರ, ರಾಮಾಯಣ, ಪುರಾಣಗಳು ಹಾಗೂ ಸ್ಮೃತಿಗಳು ಯಚ್ಛಾನುಕೂಲಮೇತಸ್ಯ, ಇವುಗಳು ಶಾಸ್ತ್ರ. ಇರಲಿ. ಹಾಗಾಗಿ ಆ ಉಪಾಯ ಗ್ರಂಥಗಳು ಯಾವುವು? ಶ್ರೀಮದಾಚಾರ್ಯರ ಸರ್ವಮೂಲಗಳು. ಆದ್ದರಿಂದ ಈ ಮಧ್ವಾಚಾರ್ಯರ ಸರ್ವಮೂಲಗಳ ಉಪಾಯ ಗ್ರಂಥಗಳನ್ನು ತಿಳಿದುಕೊಂಡು ತದ್ವಾರ ನಾವು ಉಪನಿಷತ್ತಿನ ಅರ್ಥ ನಮಗೆ ಸ್ಪಷ್ಟವಾಗಬೇಕು, ಗೀತೆಯ ಅರ್ಥ ನಮಗೆ ಸಿದ್ಧವಾಗಬೇಕು, ಬ್ರಹ್ಮಸೂತ್ರಗಳ ಅರ್ಥ ನಮಗೆ ಪರಿಪೂರ್ಣವಾಗಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಮಾಡಿಕೊಳ್ಳಬೇಕು. ಇದು ಮುಖ್ಯವಾದ.